ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವಾಗ ಅಧಿಕಾರಕ್ಕೆ ಬಂತೋ ಅದು ಯಾವಾಗ ಡಿ.ಕೆ. ಶಿವಕುಮಾರ್ ಅವರು ಇದು ಕೆಂಪೇಗೌಡರ ಬೆಂಗಳೂರಲ್ಲ ಬ್ರಾಂಡ್ ಬೆಂಗಳೂರು ಅಂತ ಮರುನಾಮಕರಣ ಮಾಡಿದ್ರು, ಅಲ್ಲಿಂದಲೇ ನೋಡಿ ರಾಜಧಾನಿ ಬೆಂಗಳೂರಿಗೆ ರಾಹುಕಾಲ ಒಕ್ಕರಿಸಿಕೊಂಡಿದೆ. ನಾಡಪ್ರಭು ಕೆಂಪೇಗೌಡರ ಬ್ರ್ಯಾಂಡ್ ಬೆಂಗಳೂರು ಕೊತ್ವಾಲ್ ಕಾಲದ ಬೆಂದ ಕಾಳೂರು ಆಗಿದೆ. ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ, ಐಟಿ ಸಿಟಿ, ಸ್ಟಾರ್ಟ್ಅಪ್ ಸಿಟಿ ಎಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದಿದ್ದ ಬೆಂಗಳೂರು ಕೇವಲ 2 ವರ್ಷದಲ್ಲೇ ಗಾರ್ಬೇಜ್ ಸಿಟಿ, ಫ್ಲಡ್ ಸಿಟಿ, ಪಾಟ್ ಹೋಲ್ ಸಿಟಿ, ಟ್ರಾಫಿಕ್ ಸಿಟಿ, ಕ್ರೈಮ್ ಸಿಟಿ, ಬಾಂಬ್ ಸಿಟಿ ಎಂಬ ಕುಖ್ಯಾತಿ ಗಳಿಸಿದೆ. ಬೆಂಗಳೂರಿಗೆ ಇಂದ್ರ ಚಂದ್ರನನ್ನು ತಂದು ನಿಲ್ಲಿಸ್ತೇನೆ ಅಂತ ಆರಂಭದಲ್ಲಿ ಬಡಬಡಾಯಿಸಿದ್ದ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಬೆಂಗಳೂರಿನ ಹೆಸರಲ್ಲಿ ಮಾಡಿದ್ದು ಕೇವಲ ಕಲೆಕ್ಷನ್ ಕಮಿಷನ್ ಹೆಸರಲ್ಲಿ ಕಮಾಯಿ. ಒಂದೇ ಒಂದು ಚಿಕ್ಕ ಮಳೆಗೆ ಬೆಂಗಳೂರು ಸಮುದ್ರ ಮಧ್ಯದ ದ್ವೀಪವಾಗಿದೆ. ಜನ ಮನೆಯಿಂದ ಹೊರಗೆ ಕಾಲಿಡೋದು ಆಚೆಗಿರ್ಲಿ, ಮನೆಯೊಳಗೆ ನೀರು ಬಾರದಿರಲಿ ಅಂತ ಪ್ರಾರ್ಥಿಸಬೇಕಾದ ದುಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಬೆಂಗಳೂರಲ್ಲಿರೋದು ರಸ್ತೆಗಳಲ್ಲ, ಗುಂಡಿಗಳ ನಡುವೆ ಚೂರು ಪಾರು ರಸ್ತೆ ಅನ್ನೋದನ್ನ ರಾಜಧಾನಿ ಸಾರಿ ಸಾರಿ ಹೇಳ್ತಾ ಇದೆ. ಬ್ರ್ಯಾಂಡ್ ಬೆಂಗಳೂರಿನ ಹೆಸರಲ್ಲಿ ಒಂದಿಷ್ಟು ಉದ್ದುದ್ದ ಪುಟದ ಜಾಹೀರಾತು, ಸಾಮಾಜಿಕ ಜಾಲತಾಣಗಳಲ್ಲಿ ಒಂದಷ್ಟು ಕಲರ್ ರೀಲ್ಸು ಬಿಟ್ರೆ ಇದುವರೆಗೂ ಬೆಂಗಳೂರಿನ ಅಭಿವೃದ್ಧಿ ಸಂಬಂಧಿಸಿದಂತಹ ಬ್ರ್ಯಾಂಡ್ ಟೇಕ್ ಆಫ್ ಆಗಲೇ ಇಲ್ಲ. ಟೇಕ್ ಆಫ್ ಆಗಿದ್ದು ಮಾತ್ರ ಕೊತ್ವಾಲ್ ಕಾಲದ ರೌಡಿಸಂನ ಬ್ರ್ಯಾಂಡ್. ಭ್ರಷ್ಟ ಕಾಂಗ್ರೆಸ್ ಬೆಂಗಳೂರಿನ ಪಾಲಿಗೆ ಒಂದು ರೀತಿಯ ಮರಣ ಶಾಸನ ಬರೆದಿದೆ. ಬೆಂಗಳೂರಿನ ಜನ ಮಳೆಯ ಆರ್ಭಟದಿಂದ ನಡುತ್ತಾ ಇದ್ರೆ ಅತ್ತ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಸಮಾವೇಶದಲ್ಲಿ ಬ್ಯುಸಿಯಾಗಿತ್ತು. ಬೆಂಗಳೂರಿನ ಹೆಸರಲ್ಲಿ ಸದಾ ರಾಜಕೀಯ ಮಾಡೋ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಬೆಂಗಳೂರು ಜಲಾವೃತಗೊಂಡ ಕಾರಣ ಹೊಸಪೇಟೆಯಲ್ಲಿ ಸ್ಕೂಟಿಯೊಂದರ ಟೆಸ್ಟ್ ಡ್ರೈವ್ ಮಾಡ್ತಾ ಇದ್ರು. ಕಾಂಗ್ರೆಸ್ನ ಗ್ರೇಟರ್ ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರು ಎಲ್ಲವೂ ಭ್ರಷ್ಟಾಚಾರವೆಸಗಲು ರೂಪಿಸಿರುವ ಯೋಜನೆಗಳಷ್ಟೇ. ಇವುಗಳಿಂದ ಬೆಂಗಳೂರಿಗೆ ನಯಾ ಪೈಸೆ ಪ್ರಯೋಜನ ಇಲ್ಲ ಅನ್ನೋದು ಸದ್ಯ ಸಣ್ಣ ಮಳೆಗೆ ಉಕ್ಕಿ ಹರಿತಾ ಇರೋ ಬೆಂಗಳೂರಿನ ಇಂದಿನ ಸ್ಥಿತಿಯೇ ಸಾಕ್ಷಿಯಾಗಿ ನಿಂತಿದೆ. ಬೆಂಗಳೂರು ಜೀವಿಸಲು ಅತ್ಯಂತ ಯೋಗ್ಯವಾದ ನಗರ ಅಂತ ಈ ಹಿಂದೆ ಖ್ಯಾತಿ ಪಡೆದಿತ್ತು. ಆದರೆ ಕಾಂಗ್ರೆಸ್ ಸರ್ಕಾರ ಬಂದಿದ್ದು ಪ್ರತಿನಿತ್ಯ ರೋಡ್ ರೇಜ್ಗಳು ವರದಿಯಾಗ್ತಾ ಇವೆ. ಸಂಜೆ 7 ಗಂಟೆಯ ನಂತರ ಮಾದಕ ದ್ರವ್ಯ ವ್ಯಸನಿಗಳು ಏಕಾಂಗಿಯಾಗಿ ಸಂಚರಿಸುವ ವಾಹನ ಚಾಲಕರ ಮೇಲೆ ಏಕಾಏಕಿ ದಾಳಿ ನಡೆಸ್ತಾ ಇದ್ದಾರೆ. ತಾಲಿಬಾನ್ನಲ್ಲಿ ನಡೆಯುವಂತಹ ಮಹಿಳೆಯರ ಮೇಲಿನ ಗುಂಪು ಹಲ್ಲೆ, ಲೈಂಗಿಕ ದೌರ್ಜನ್ಯ ನಮ್ಮ ಬೆಂಗಳೂರಿನಲ್ಲಿ ನಡೆಯುವಂತಹ ವಾತಾವರಣ ಸೃಷ್ಟಿಸಿದೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ. ಇದನ್ನೂ ಸಮರ್ಥನೆ ಮಾಡಿಕೊಳ್ಳುವ ಆಕಸ್ಮಿಕ ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ದೊಡ್ಡ ನಗರದಲ್ಲಿ ಇಂತಹ ಘಟನೆಗಳು ಕಾಮನ್ ಅಂತ ಹೇಳಿಯಂತೆ ನಡೆದುಕೊಂಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರಿಗೆ ನಿಜಕ್ಕೂ ಬೆಂಗಳೂರಿನ ಬಗ್ಗೆ, ಬೆಂಗಳೂರಿನ ಜನತೆಯ ಬಗ್ಗೆ, ಬೆಂಗಳೂರಿನ ಭವಿಷ್ಯದ ಬಗ್ಗೆ ಕಾಳಜಿ ಇದ್ರೆ ಮೊದಲು ಕೆಟ್ಟು ಕುಲಗೆಟ್ಟಿರುವ ಬೆಂಗಳೂರಿನ ಮೂಲ ಸೌಕರ್ಯ ವ್ಯವಸ್ಥೆಯನ್ನ ಸರಿಪಡಿಸಲು ಆದ್ಯತೆ ನೀಡಲಿ. ಬ್ರಾಂಡ್ ಬೆಂಗಳೂರಿನ ಹೆಸರಲ್ಲಿ ಐಷಾರಾಮಿ ಹೋಟೆಲ್ಗಳಲ್ಲಿ ಕರ್ಟನ್ ರೈಸರ್ ಕಾನ್ಕ್ಲೇವ್ನಂತಹ ಕಾರ್ಯಕ್ರಮಗಳನ್ನು ಮಾಡೋ ಬದಲು ರಸ್ತೆ ತುಂಬಾ ವ್ಯಾಪಿಸಿರುವ ಗುಂಡಿಗಳನ್ನು ಮುಚ್ಚಲಿ. ಬೆಂಗಳೂರಿಗೆ ಹೊಸ ಬ್ರ್ಯಾಂಡ್ ನೀಡೋದು ಹಾಗಿರ್ಲಿ, ಬೆಂಗಳೂರಿಗೆ ಈಗಾಗಲೇ ಇರುವ ಬ್ರ್ಯಾಂಡ್ಗೆ ಧಕ್ಕೆ ತರುವ ಕೆಲಸವನ್ನ ಮೊದಲು ನಿಲ್ಲಿಸಲಿ. ಇಲ್ಲದೆ ಹೋದ್ರೆ ಬೆಂಗಳೂರು ಖಾಲಿಯಾಗಿ ಕೊತ್ವಾಲ್ ಸಾಮ್ರಾಜ್ಯ ಸೃಷ್ಟಿಯಾಗೋದು ಖಚಿತ, ನಿಶ್ಚಿತ.